only thing we are expecting from people. ಏನಿಲ್ಲ, ಯಾಕಂದ್ರೆ ಜನಗಳಿಗೋಸ್ಕರ ಸಿನಿಮಾ ಮಾಡೋದು. ಜನ ಅದು ಪ್ರತಿಕ್ರಿಯೆ ಕೊಟ್ಬಿಟ್ರೆ ಅದಕ್ಕಿಂತ ಸಂತೋಷ. ಬಟ್ ಏನೋ ಸಿನ್ಸಿಯರ್ ಎಫರ್ಟ್ ಜೋಗ ಟೀಮಿಂದ ಪ್ರತಿಯೊಬ್ಬ ಡೈರೆಕ್ಟರ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಕೋಆರ್ಟಿಸ್ಟರ್ ಇರ್ಬೋದು, ಇಲ್ಲ ಪ್ರತಿಯೊಬ್ಬ ಪ್ರೊಡಕ್ಷನ್ ಬಾಯ್ ಇರ್ಬೋದು, ಅವ್ರು ಎಲ್ಲರೂ ಸೇರಿ ಜೋಗನ ಒಂದು ಚಿತ್ರಕ್ಕೆ ಎಲ್ಲ ಒಂದು ಕಾರಣ. ಸೊ ಭಾಳ ಒಂದು ಸಿನ್ಸಿಯರ್ ಎಫರ್ಟ್ ಮಾಡಿದ್ವಿ. ಜನ ನೋಡಿ ಒಪ್ಕೊಂಡ್ಬಿಟ್ರೆ ಅದಕ್ಕಿಂತ ಖುಷಿ ಏನಿಲ್ಲ. ಇದು ನಿಮ್ಮ 100ನೇ ಸಿನಿಮಾ, ಸಾಕಷ್ಟು ನಿರೀಕ್ಷೆ ಕೂಡ ನಿಮ್ಮಲ್ಲಿರುತ್ತೆ. ಬಟ್ ನಾವು ಎಲ್ಲೋ ನೋಡ್ತಾ ಹೋದರೆ 100ನೇ ಸಿನಿಮಾಕ್ಕೂ ನಿಮ್ಮ ಫಸ್ಟ್ ಸಿನಿಮಾ ಆನಂದಕ್ಕೆ ಹೋಲಿಸಿದ್ರು ಆನಂದ ಸಿನಿಮಾದಲ್ಲಿ ಇವಾಗ ಯಾವ ರೀತಿ ಒಂದು ಮೆಚ್ಯೂರ್ಡ್ ಲುಕ್ ಇತ್ತು, ಆ ಒಂದು ಮೆಚ್ಯೂರ್ಡ್ ಲುಕ್ ಆನಂದ ಸಿನಿಮಾದಲ್ಲೇ ಇತ್ತು. ಸೊ ಅದು ಹೇಗೆ ಸಾಧ್ಯ? ಐ ಥಿಂಕ್ ಇಟ್ಸ್ ಎಲ್ಲ ಯಾಕಂದ್ರೆ ನಮ್ಮ ಇಂಡಸ್ಟ್ರಿಯಿಂದ ಇದು ನಮ್ಮ ಓಡಿರುತ್ತೆ, ನಮ್ಮ ಫ್ಯಾಮಿಲಿ ಏನು ಹೇಳಂಗೆ ಇಲ್ಲ. ಅಪ್ಪಾಜಿ ಅಮ್ಮ ಪೇರೆಂಟ್ಸ್ ಇರ್ಬೋದು, ನಮ್ಮ ಬ್ರದರ್ಸ್ ಇರ್ಬೋದು, ನಮ್ಮ ಕಸಿನ್ಸ್ ಇರ್ಬೋದು, ನಮ್ಮ ಫ್ರೆಂಡ್ಸ್ ಇರ್ಬೋದು, ವೆಲ್ ವಿಷರ್ಸ್ ಇರ್ಬೋದು, ನನ್ನ ವೈಫು, ನನ್ನ ಮಕ್ಕಳು, ಆ್ಯಂಡ್ ಅಬೌವ್ ಆಲ್ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸು, ನನ್ನ ಜೊತೆ ಆ್ಯಕ್ಟ್ ಮಾಡ್ಬೋದು, ಆಮೇಲೆ ಇಡೀ ಕನ್ನಡ ಒಂದು ಅಭಿಮಾನಿಗಳು ದೇವರೇಂದ್ರು ಎಲ್ಲರಿಗೂ ಒಂದು ಲೆವೆಲ್ ಅಫೆಕ್ಷನ್ ನನಗೆ ಐ ಥಿಂಕ್ ಆನಂದದಿಂದ ಎಲ್ಲರಿಗೂ ಭವಿಷ್ಯ ಸ್ವಲ್ಪ ಮಟ್ಟಿಗೆ I don't say that I look exactly like Anand, but ಸ್ವಲ್ಪ ಮಟ್ಟಿಗೆ I think I can match Anand. ಸೊ ಆನಂದದಿಂದ ಅಂದ್ರೆ ಫಸ್ಟ್ ಸಿನಿಮಾದಿಂದ ಈ ಜೋಗಯ್ಯದವರೆಗೂ ಶಿವಣ್ಣನಲ್ಲಿ ಏನೇನು ಬದಲಾವಣೆ ಆಗಿದೆ, ಏನೇನು ಕಲ್ತ್ಕೊತಾ ಬಂದಿದ್ದಾರೆ, ಏನು ಚೇಂಜಸ್ ಆಗ್ತಾ ಇದೆ? ಚೇಂಜಸ್ ಇದೆ. ಐ ಥಿಂಕ್ ಪರ್ಫಾರ್ಮೆನ್ಸ್ ಜಾಸ್ತಿ ಚೇಂಜಸ್ ಬಂದಿದೆ. ಆ್ಯಂಡ್ ಇನ್ನೊಂದು ನಿಧಾನ ಬಂದಿದೆ. ಸಾಫ್ಟ್ನೆಸ್ ನಿಧಾನ ಅನ್ನೋದಕ್ಕಿಂತ ಎಲ್ಲರಿಗೂ ಚೂಸಿ ಆಗಿರೋ ಒಂದು ಪಾಠ ಕಲಿಸ್ಕೊಟ್ಟಿದೆ. ಆಮೇಲೆ ಯೂಸ್ ಸೇಮ್ ವೆರಿ ಫಾಸ್ಟ್. ಅಂದರೆ ತುಂಬ ಬೇಗ ಮಾತಾಡ್ತೀವಿ. ಇವಾಗ ಎಲ್ಲೆಲ್ಲಿ ಯಾವಾಗ ಥಾಟ್ಸ್ ಕೊಡಬೇಕು ಅದೆಲ್ಲ ಕರೆಕ್ಟಾಗಿ ಐ ಥಿಂಕ್ ಅದರಿಂದ ದಿಸ್ ಕ್ರೆಡಿಟ್ ಗೋಸ್ ಟು ಅಪ್ಪಾಜಿ ಮೊದಲೇ ಇರೋದು. ಅದು ಬಿಟ್ಟ ಮೇಲೆ ಪ್ರೆಸ್ ಪೀಪಲ್ಸ್ ಜಾಸ್ತಿ ಇರೋದು, ಜಾಸ್ತಿ ಸ್ಪೀಡ್ ಮಾತಾಡಿದ್ರೆ ಸ್ವಲ್ಪ ಸ್ಪಷ್ಟವಾಗಿ ಮಾತಾಡಿದೆ. ಸೊ ಇವತ್ತೇನಾದ್ರು ನಾನು ಸ್ವಲ್ಪ ಮಟ್ಟಿಗೆ ಒಂದು ಡಬ್ಬಿಂಗ್ ಲೆವೆಲ್ ನಾನು ಒಂದು ಕನ್ನಡ ಅದು ಕರೆಕ್ಟಾಗಿ ಮಾತಾಡ್ತೀನಿ. ಐ ಥಿಂಕ್ ಇಟ್ಸ್ ಬಿಕಾಸ್ ಆಫ್ ಪ್ರೆಸ್ ಮೀಡಿಯಾ ನನ್ನ ಒಂದು ಯೂಸಿನ ಒಳ್ಳೆ ಒಂದು ಫೌಂಡೇಶನ್ ಕೊಟ್ಟಿದ್ರು. ದೇ ಆರ್ ಬೀನ್ ವೆರಿ ಗುಡ್ ಕ್ರಿಟಿಕ್ಸ್ ಫಾರ್ ಮೀ ಆ್ಯಂಡ್ ವೆರಿ ಗುಡ್ ಎಂಕರೇಜ್ಮೆಂಟ್ ಫಾರ್ ಮೀ. ಸೊ ಎಲ್ಲರಿಗೂ ಪ್ಲಸ್ ವೆರಿ ಪ್ಲಸ್ ಫಾರ್ ನನ್ನ ಬೆಳವಣಿಗೆಯಲ್ಲಿ ಅದು ಸಾಕಷ್ಟು ಒಂದು ಐ ಥಿಂಕ್ ಪ್ರಾಮಿನೆಂಟ್ ರೋಲ್ ಅಂತ ಹೇಳ್ಬೋದು. ಓಕೆ, ಈಗ ಜೋಗಯ್ಯ ನಿಮ್ದು 100ನೇ ಸಿನಿಮಾ. ನೀವು ಜೋಗಿ ಸಿನಿಮಾವನ್ನ ಮಾಡಿದಂಥ ಸಂದರ್ಭದಲ್ಲಿ ನೀವು ಅಂದ್ಕೊಂಡಿದ್ರ ಪ್ರೇಮ್ ಜೊತೆ ನಾನು ಜೋಗಯ್ಯ ಮಾಡಬೇಕು ಅಥವಾ ನಿಮ್ಮ ಸೆಂಚುರಿಯನ್ನ ಪ್ರೇಮ್ ಜೊತೆ ಐ ಥಿಂಕ್ ಇಟ್ ಹ್ಯಾಪನ್ ಆಕ್ಸಿಡೆಂಟಲಿ. ನಾವು ನಮ್ಮ ಪ್ರೊಡಕ್ಷನ್ ಮಾಡಬೇಕು ಅಂತ ಆಸೆ ಇತ್ತು. ಪ್ರೇಮ್ ಬಂದು ಹೇಳಿದಾಗ ನಾನು ಜೋಗಯ್ಯ ಮಾಡಬೇಕು ಅಂತ ನಮ್ಮ ಪ್ರೊಡಕ್ಷನ್ ಮಾಡಬೇಕು. ಐ ಕುಡ್ ಸೇ ಓಕೆ. ಹಾಡು ಕೂಡ ಅಷ್ಟೇ ಸಾಕಷ್ಟು ಒಂದು ವಿಭಿನ್ನವಾಗಿ ಮೂಡಿ ಬಂದಿದೆ, ಮತ್ತೆ ಜನರು ಕೂಡ ಒಪ್ಕೊಂಡಿದ್ದಾರೆ ಈಗ. ಸೊ ಒಂದು ಆ ಸಂಗೀತದ ಬಗ್ಗೆ ಏನ್ ಹೇಳ್ತೀರಿ? ಹರಿಕೃಷ್ಣ ಯಾಕಂದ್ರೆ ಜೋಗಿ ಹಿಟ್ ಆಗಿತ್ತು. ಯಾಕಂದ್ರೆ ಅವ್ರಿಗೂ ಒಂದು ಇದೇನೆ, ಯಾಕಂದ್ರೆ ಜೋಗಿ ಆಡಿಯೋನು ತುಂಬಾ ಪಾಪ್ಯುಲರ್. ಸೊ ಅವ್ರು ಜೋಗ ಯೂಸ್ ಮಾಡಬೇಕಾದ್ರೆ ಸೊ ಗುರು ಕಿರಣ್ ಟು ಹರಿಕೃಷ್ಣ ಏನ್ ಮಾಡ್ಬೋದು, ಯಾವ ರೀತಿ ಬದಲಾವಣೆ ಕೊಡ್ಬೋದು, ಸಾಕಷ್ಟು ಒಂದು ಡಿಫಿಕಲ್ಟ್ ಆಗಿದೆ. ಬಟ್ ಸಣ್ಣ ಹರಿಕೃಷ್ಣ ಮ್ಯಾನೇಜ್ ಆ್ಯಂಡ್ ಈ ದಟ್ ಇಸ್ ಅ ಗುಡ್ ಥಿಂಗ್. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಜೊತೆ ಮೂವಿದಾಯ್ತು. ಯಾವ ರೀತಿ ಪ್ರೇಮ್ ಬೇಕಾಗಿತ್ತು, ಯಾವ ರೀತಿ ಒಂದು ವಾಸ್ತು ಬಗ್ಗೆ ಒಂದು ಸಾಂಗ್ ಕೋಯಿನ ಶನಿವಾರ ಹೆಂಗಿರುತ್ತೆ ಅದು ಎಷ್ಟು ಚೆನ್ನಾಗಿ ಒಂದು ವಿಭಿನ್ನವಾದ ಸಾಂಗ್ ಇದೆ. ಒಂದು ಡ್ಯೂಯೆಟ್ ಸಾಂಗ್ಲಿ ಕಲ್ಪನಾ, ಭಾರತಿ, ಅಪರಿಚಿತ ಸೂರ್ಯ ಚಿಕ್ಕಣ್ಣ ಎಲ್ಲ ವಿಭಿನ್ನ ಅಂಶಗಳನ್ನ ಇಟ್ಕೊಂಡು ಡ್ಯೂಯೆಟ್ ಸಾಂಗ್ ಮಾಡಿದ್ರು. ಇನ್ನೊಂದು ಸಾಂಗ್ ನೋಡಿ ಜೋಗಿ 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 ಯಾರು ಎಲ್ಲದು ಏನೋ ಒಂದು ಅರ್ಥ ಇದೆ ಸಿನಿಮಾದ. ಇನ್ನೊಂದು 3D ಸಾಂಗ್ ಮಾಡಿದ್ರು ಓಡಲೆ. ಸೊ ಎವ್ರಿಥಿಂಗ್ ಹ್ಯಾಸ್ ಗಾಟ್ ಒನ್ ಡಿಫರೆಂಟ್ ಮೀನಿಂಗ್. ಸಾಮಾನ್ಯ ಸಿನಿಮಾ ನೋಡೋದಕ್ಕೂ ಈಗ ಜೋಗಯ್ಯ ಅದು ಒಂದು ಸೆಂಚುರಿ ಸಿನಿಮಾ. ಸೊ ಒಂದ್ ರೀತಿ ಕುತೂಹಲ ಇದಿರುತ್ತೆ. ಈಗ ನಾವು ನಿಮ್ಮ ಹಳೆಯ ಸಿನಿಮಾ ಅಂತ ನೋಡ್ತಾ ಹೋದ್ರೆ ಓಂ ಅನ್ನೋದು ಸಾಕಷ್ಟು ಹಿಟ್ ಆಗಿದೆ. ಇಂಡಿಯನ್ ಫಿಲ್ಮ್ನೇ ನಾವು ಹೆಂಗೆ ಶೋಲೆ ದಿಲ್ಗಾಲ ಜಲನಿ ಆಗಿದೆಯಾ, ಹೆಂಗೆ ಬಂಗಾರದ ಮನುಷ್ಯ, ಖಂಡಿತ ಕಸ್ತೂರಿ ನಿವಾಸ, ಆಮೇಲೆ ಆ ರೀತಿ ನಾವು ಅಂಕಲ್ ಹೋಗ್ತೀವಿ. ಆ ರೀತಿ ಏನು ಆಲಿಸ್ತಿದ್ದೇವೆ ಓಂ AK-47 ಮೆಮೊರಬಲ್ ಫಿಲ್ಮ್. ಸೊ ಯಾಕೆ ನಿಮ್ಗೆ ಈ ರೀತಿ ಒಂದು ಓಂ ಇರ್ಬೋದು ಅಥವಾ ಈಗ ಜೋಗಿ ಇರ್ಬೋದು, ಈಗ ಜೋಗಯ್ಯ ಕೂಡ ಅಷ್ಟೇ ಅಂಡರ್ ವರ್ಲ್ಡ್ ರಿಲೇಟೆಡ್ ಸಿನಿಮಾ, ಯಾಕೆ ನಿಮ್ಗೆ ಆ ತರ ಕಾನ್ಸೆಪ್ಟ್ ಕೇಳಿದಾಗ ಯಾಕೆ ಇಷ್ಟ ಆಗುತ್ತೆ? ಒಂದು ಅಂಡರ್ ಕರೆಂಟ್ ಒಂದು ಬೇರೆ ತಪ್ಪ, ನಾಟ್ ಬಿಕಾಸ್ ಇಟ್ಸ್ ಓನ್ಲಿ ಅಂಡರ್ ವರ್ಲ್ಡ್. ರೌಡಿಸಮ್ ಬೇರೆ, ರೌಡಿಸಮ್ ಯಾಕೆ ಆಗುತ್ತೆ, ಯಾವ ರೀತಿ ಜನ ಏನ್ ಮಾಡ್ತಾರೆ ಪಾಪ ಎಲ್ಲ ಒಂದ್ ಕಡೆ ಬರ್ತಾರೆ ಬದುಕಕ್ಕೆ ಅಂತ. ಇಲ್ಲಿ ಬಂದು ಬದುಕಕ್ಕೆ ಬಿಡದೆ ಬೇರೆ ರೀತಿ ಎಳೆದಾಗ ಯಾವ ರೀತಿ ಪರಿಣಾಮ ಬೀಳ್ತದೆ ಮನುಷ್ಯನಿಗೆ. ರಿಯಾಲಿಟಿ ಓದ್ಕೊಂಡು ಅದೇ ತಾನೆ
ಎಲ್ಲೋ ಆಗುತ್ತೆ, ಎಲ್ಲೋ nobody is a born criminal. They are made of criminals. ಗಾಂಧಿನಗರದ ದೊಡ್ಡಮನೆಯಲ್ಲಿ ಎಲ್ಲರೂ ಕೂಡ ಮದುವೆ ಆದ ನಂತರ ಕೆರಿಯರ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೀವು ಕೂಡ ಅಷ್ಟೇ. ಇದು ನಿಮ್ಗಿನ ಗುಟ್ಟೇನು? ಏನಾದ್ರೂ ಭಯ ಇತ್ತಾ? ಯಾರಾದ್ರೂ ನಮ್ಮ ಮಕ್ಕಳನ್ನ ಆರಿಸ್ಕೊಂಡು ಹೋಗ್ಬಿಟ್ರೆ ಅಂತ? ಎಲ್ಲ ಜೀವನದಲ್ಲೂ ಅದು ಆಗಿ ಬರಬೇಕು. ಮದುವೆ ಅನ್ನೋದು ನಾವು ಅನ್ಕೊಂಡ ತಕ್ಷಣ ಆಗಲ್ಲ. ಕೆಲವು ಸತಿ ಲವ್ ಇದ್ರ ತಗೊಳ್ಳಿ, ಎಷ್ಟೋ ಜನ 5 ವರ್ಷ ಲವ್ ಆದ್ಮೇಲೆ ಮದುವೆ ಆಗ್ತಾರೆ, ಕೆಲವು 8 ವರ್ಷ ಮದುವೆ ಆದ್ಮೇಲೆ ಆಗ್ತದೆ, 32ನೇ ವಯಸ್ಸು ಆಗ್ತದೆ, 35ನೇ ವಯಸ್ಸು ಆಗ್ತದೆ, 40 ವರ್ಷದಲ್ಲಿ ಆಗ್ತದೆ. ಸೊ ನಾವು ಅದಾಗಬೇಕಾದ್ರೆ ಎಲ್ಲರೂ ಕೂಡ್ ಬರಬೇಕು. ಸೊ ನನ್ನ ಲೈಫ್ ನಾನು ಕೂಡ್ ಬರ್ತದೆ, ಅಪ್ಪನ ಲೈಫಿಗೆ ಕೂಡ್ ಬರ್ತದೆ, ಅಪ್ಪನ ಲೈಫಿಗೆ ಕೂಡ್ ಬರ್ತದೆ, ರಾಗ ಲೈಫಿಗೆ ಕೂಡ್ ಬರ್ತದೆ, ಅಷ್ಟೇ. ಎಲ್ಲ ಒಂದು ರೀತಿ ಆಕಸ್ಮಿಕ. ಇಟ್ ಹ್ಯಾಪನ್ಸ್. ಓಕೆ, ವಿ ಕ್ಯಾನ್ ಮೇಕ್ ಇಟ್, ಇಟ್ ಶುಡ್ ಹ್ಯಾಪನ್. ಓಕೆ. ಸೊ ಶಿವಣ್ಣ ಅವರು ಈಗ 100 ಸಿನಿಮಾಗಳನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಸಿನಿಮಾಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಯಾವ್ದಾದ್ರು ಹೀರೋಯಿನ್ ಬಂದ್ಕೊಂಡು ನಮ್ಗೆ ನೀವು ತುಂಬಾ ಇಷ್ಟ ಆಗಿದ್ದೀರಾ, ನಂಗೆ ಕ್ರಶ್ ಆಗಿದೆ ಅಂತ ಈ ರೀತಿ ಡೈರೆಕ್ಟ್ ಆಗಿ ಏನು ಹೇಳಿಲ್ವಾ? ಸುಳ್ಳು ಹೇಳ್ಬಾರ್ದು. ಯಾರು ನಾನಂತೂ I don't show partiality. ಈ ಜೊತೆ ಹಿಂಗೆ ಮಾತಾಡಬೇಕು, ಇನ್ನೊಂದು ಜೊತೆ ಹಿಂಗೆ ಮಾತಾಡಲ್ಲ. ನಾನು ಎಲ್ಲರೂ ನಡ್ತಾರೆ. ಇಡೀ ಯೂನಿಟ್ ಅಂದರೆ ಎಲ್ಲರೂ ಹೇಳ್ತಾರೆ, ಯಾಕೆ ಇದ್ದರೆ ಮೂರು ಎಲ್ಲರೂ ಹೋಗ್ಬೇಕಾಗಿ ಇವರಿಂದ ಈ ಮಿಸ್ಟಿ ಇದ್ರ ಮಿಸ್ಟಿ ಪ್ರತಿಯೊಂದು ಇದಕ್ಕೊಂದು ಆಗಿದೆ. ಈಗ ಆನಂದ ಸಿನಿಮಾದಿಂದ ಇಲ್ಲಿವರೆಗೆ ನಾವು ಸ್ಟೋರಿ ತಗೊಂಡ್ರೆ ಯಾವ್ದಾದ್ರು ಹೀರೋಯಿನು ನನ್ಗೆ ಶಿವಣ್ಣನೇ ಅಂದ್ರೆ ಶಿವರಾಜ್ ಕುಮಾರ್ ಅವರೇ ನನ್ ಹೀರೋ ಆಗಿ ಬರ್ಬೇಕು, ನಾನು ಅವ್ರ ಜೊತೆನೆ ಆಕ್ಟ್ ಮಾಡ್ಬೇಕು, ಈ ರೀತಿ ರಾಧಾ ಅಂತ ಮಾಡಿದ್ದು, ಈ ರೀತಿ ಏನಾದ್ರು ಘಟನೆ ಮುಚ್ಚು ಮರೆ ಮಾಡಬಾರ್ದು. ಮೈ ಬಿಸ್ನೆಸ್ ಟು ಇಂಟರ್ಫಿಯರ್ ಯಾಕಂದ್ರೆ ಅವ್ರು ಯಾವ ಜೊತೆ ಮಾಡ್ತಾರೆ ಮಾಡಿದ್ರೆ ನಾವು ವಿಶ್ವಸ್ ರೈತಿಗೆ ಹೊರತು ನಾಟ್ ದೇ ಶುಡ್ ನಾಟ್ ಡೂ. ಓಕೆ, ಅಣ್ಣ ತಂಗಿ ಬಂದ ತಕ್ಷಣ ಶಿವಣ್ಣ ನೆನಪಾಗುತ್ತೆ. ಸೊ ನನಗೆ ಇಂಥವ್ರೆ ಅಣ್ಣ ಅಂದ್ರೆ ನನಗೆ ನನ್ನ ತಂಗಿರೋ ಅಂದ ತಕ್ಷಣ ನಂಗೆ ಶಿವಣ್ಣನೇ ಬೇಕು, ಈ ರೀತಿ ಯಾರು ಹೇಳಿದ್ದಾರೆ ಅಂತ ನೋಡಿದ್ರೆ ನೋಡಕ್ ಹೋದ್ರೆ ಯಾರು ಹೇಳಿದ್ರು ರಾಧಿಕಾ ಇಸ್ ವೆರಿ ಪಾಪ್ಯುಲರ್. ಖಂಡಿತ ಅಣ್ಣ ತಂಗಿ ಅಂತಂದ್ರೆ ಶಿವರಾಜ್ ಕುಮಾರ್ ಶಿವಣ್ಣ ರಾಧಿಕಾ 100% ಇಸ್ ವೆರಿ ಪಾಪ್ಯುಲರ್. ಒಂದು ಭಾಗ್ಯಶ್ರೀ she was a very good picture for me, and Radhika, and again there are one more ಇವ್ರು ಮಾಡಿದ್ದಾರೆ, ಅಪ್ಪುಗೆ ತೆಗೆದೇನ ಮಾಡಿದ್ರು, ಮೀರಾ ಜಾಸ್ತಿ and ಸಾವಿರದಲ್ಲಿ ಇಬ್ಬರು ಹೊಸದು 3 ಜನ ಅಪ್ಪುಗೆ ಹಾಗೆ ತಂಗಿ ಜಾಸ್ತಿ ಇದೆ. ಓಕೆ, ಇನ್ನು ಶಿವಣ್ಣ ಅವ್ರದ್ದು ಅರೇಂಜ್ ಮ್ಯಾರೇಜು. ಸೊ ನೀವು ಕಾಲೇಜ್ ಡೇಸ್ ಇಂದ ಯಾರನ್ನೂ ಕ್ರಶ್ ಆಗಿರ್ಲಿಲ್ವಾ? ಲವ್ ಮ್ಯಾರೇಜ್ ಮಾಡ್ಕೊಬೇಕು ಅಂತ ಆದ್ರೆ ಆ ಟೈಮಲ್ಲಿ ಐ ವಾಸ್ ವೆರಿ ಶೈ. ನಾನು 10th ಓದೋವರೆಗೂ ನಾವು ಯಾಕೆ ಮಾತಾಡ್ತಿರ್ಲಿಲ್ಲ, ನಂಬಲ್ಲ. ಬಟ್ 10th ಆದ್ಮೇಲೆ ಐ ಯೂಸ್ ಟು ಪಿಕ್ ಆಲ್ ಗರ್ಲ್ಸ್. ನನಗೆ ಲಾಟ್ ಆಫ್ ಫ್ರೆಂಡ್ಸ್ ಇದೆ. ಇಂಥ ಮಾಡ್ಕೊಂಡ್ರೆ ನಾನು 3ನೇ ಕ್ಲಾಸ್ ಅಂತ ಹೇಳಿದ್ರೆ ನನ್ನ ಗ್ಯಾಂಗ್ 5 ಫ್ರೆಂಡ್ಸ್ ಇದೆ. 5 ಫ್ರೆಂಡ್ಸ್ಲಿ 3 ಜನ ಹುಡುಗಿದ್ದಾರೆ. ಬಟ್ ನಮಗೆ ಆ ಟೈಮಲ್ಲಿ ಡಿಡ್ ನಾಟ್ ಹ್ಯಾವ್ ದಟ್ ಇಂಟೆನ್ಷನ್ ಆಫ್ ಎನಿ ವರ್ಕ್ ಈ ಥರನೇ ಮೂವ್ ಮಾಡಬೇಕನ್ನೋ ಇಂಟೆನ್ಷನ್ ಇಲ್ಲ. ಅದೇ ನಾವು ನಮ್ಮ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ, ನನ್ನ ಕಸಿನ್ಸ್ ನಮ್ಮ ಅತ್ತೆ ಮಕ್ಕಳಿದ್ದು, ಅತ್ತೆ ಮಗಳಿದ್ದು, ನಾವು ಜೊತೆ ಬೆಳಬೇಕು. ಹಾಗಾಗಿ ಆದ್ಮೇಲೆ ಆ ಥರ ಫೀಲ್ ಆಗಿಲ್ಲ. ಆ ಥರ ಒಂದು ದೇರ್ ವಾಸ್ ನೋ ಟೈಮ್ ಫಾರ್. ನಾನು ವೆರಿ ಗುಡ್ ಕ್ರಿಕೆಟರ್, ಐ ವಾಸ್ ಅಥ್ಲೀಟ್. ಸೊ ನನಗೆ ಬಹುಶಃ ಅದ್ರ ಮೇಲೆ ಕಾನ್ಸಂಟ್ರೇಷನ್ I think more I couldn't concentrate mind. Okay. ಶಿವಣ್ಣ ಅವರ ಮುಂಚಿನ ಹೆಸರು ಪುಟ್ಟಸ್ವಾಮಿ ಅಂತ. ಸೊ ಪುಟ್ಟಸ್ವಾಮಿ ಇದ್ದು ಶಿವರಾಜ್ ಕುಮಾರ್ ಆಗಿದ್ದು ಹೇಗೆ? ಅದು ನಾನು ಕರಿಯರ್ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಅಪ್ಪಾಜಿ ಅವರು ಸ್ನೇಹಿತರು ಚಿತ್ರರಾಜ್, ಅವರು ಕಪೂರ್ ಫ್ಯಾಮಿಲಿ ಎಲ್ಲ ಬರ್ತಾರೆ, ಯಾಕೆ ಈ ಥರ ಮಾಡಬಾರ್ದು ಅಂತ ಅವ್ರಿಗೆ ಐಡಿಯಾ. ಶಿವರಾಜ್ ಕುಮಾರ್, ರಾಜೇಂದ್ರ ಕುಮಾರ್ ಅವ್ರ ಮೂಲಕ ಆಗಿದೆ. ಆ್ಯಂಡ್ ಮೋರ್ ಓವರ್ ಇವಾಗ ಒಂದು ಬಿಸ್ನೆಸ್ ಇದೆಲ್ಲ ಪುಟ್ಟಸ್ವಾಮಿ. ಸೊ ಶಿವರಾಜ್ ಕುಮಾರ್ ಅವರು ಚಿಕ್ಕವರಿದ್ದಾಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಣಿಸ್ಕೊಂಡಿಲ್ಲ, ಆಮೇಲೆ ಆನಂದ ಮೂಲಕವೇ ಸಿನಿಮಾದಲ್ಲಿ ಹೀರೋ ಆಗಿ ಕಾಣಿಸ್ಕೊಳ್ತಾರೆ. ಇಂಟ್ರೆಸ್ಟ್ ನನಗೂ ಅಷ್ಟು ಸಂಬಳ ಮಾಡ್ತಾರೆ. ಒನ್ ಫ್ಯಾಕ್ಟ್ ಇವನ್ ಅಪ್ಪು ಒಂದು ಇನ್ಸ್ಪಿರೇಷನ್. ಓಕೆ ಓಕೆ, ಯಾಕೆ ಮಾಡಬಾರ್ದು ಅಂದ್ರೆ ಯಾವ್ದು ಕೇಳಿದ್ರೆ ಅದು ನಾನು ಕಾಣಿಸ್ತೀನಿ. ಇರೋ ಥರ ನಾವು ಬೇರೆಯವ್ರಿಗೆ ನಾವು ಫ್ಯಾನ್ ಆಗಿದ್ದು, ಅಪ್ಪಾಜಿ ಫ್ಯಾನ್ ಆಗಿದ್ದು,
ಕಮಲಾಸನ್ ಚೆನ್ನಾಗಿದ್ದು, ಅಮಿತಾಬ್ ಬಚ್ಚನ್ ಚೆನ್ನಾಗಿದ್ದು. ಸೊ ಅಂಥವ್ರನ್ನ ಅವರನ್ನ ಅನ್ಕೊಂಡ್ರೆ ನಾವು ಹೀರೋಸ್ ಅಮಿತಾಬ್ ಬಚ್ಚನ್ ಇರಬೇಕು, ಕಮಲಾಸನ್ ಇರಬೇಕು, ರಾಜ್ಕುಮಾರ್ ಇರಬೇಕು. ನಾವು ಹಂಗಿದ್ದೀವಿ ಅಂತ ನಮಗೆ ಡೌಟ್ ಆಗಿದೆ. ಬಟ್ ಅವ್ರು ಬಂದು ಕೇಳಿದ್ಮೇಲೆ ಯಾಕೆ ಮಾಡಬಾರ್ದು, ಅಪ್ರೂವ್ ಮಾಡ್ತಾರೆ ತಮ್ಮ ಯಾಕೆ ಮಾಡ್ಬಾರ್ದು ಅಂತ ಏನೋ ಒಂಥರ ಇನ್ನೊಂದು ಅಪ್ರೂವ್ ಅಂತ ಇಷ್ಟ ಆಯ್ತು. ಖಂಡಿತ ನೀವು ಕನ್ಸಲು ಅನ್ಸಿರ್ಲಿಕ್ಕಿಲ್ಲ, ಸಿನಿಮಾಗೆ ಬಂದ್ರೆ ನಾನು ಇಷ್ಟು ದೊಡ್ಡ ಹೀರೋ ಆಗ್ತೀನಿ, 100 ಸಿನಿಮಾಸ್ ಮಾಡ್ತೀನಿ, ಇಷ್ಟೊಂದು ಅಭಿಮಾನಿಗಳು ಬರ್ತಾರೆ. ರಾಜ್ಕುಮಾರ್ ಮಗ ಅಂತ ಎಲ್ಲರೂ ಬಂದು ನೋಡ್ತಾರೆ ಅಂತ ಏನಿಲ್ಲ. ಖಂಡಿತ ಟ್ಯಾಲೆಂಟ್ ಇದ್ದವ್ರು ಬಹಳ ಕಷ್ಟ ಆಗಿರುತ್ತೆ. ಐ ಡೋಂಟ್ ನೋ ಹೌ ಇಟ್ ನನಗೆ ಗೊತ್ತಿಲ್ಲ, ನುಡ್ತಾ ಹೋದ್ರೆ ಅದು ತುಂಬಾ ಕಷ್ಟ ಸೀಕ್ರೆಟ್ ಹೆಂಗೆ ಹೇಳ್ಬೋದು ಅಂತ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಔಟ್. ಓಕೆ, ನೀವು ಯಾಕೆ 3 ಜನ ಅಣ್ಣ ತಮ್ಮಂದಿರು, ರಾಘವೇಂದ್ರ ರಾಜ್ಕುಮಾರ್ ಇರ್ಬೋದು, ಶಿವಣ್ಣ ಇರ್ಬೋದು, ಮತ್ತೆ ಪುನೀತ್ ಇರ್ಬೋದು, ಯಾಕೆ 3 ಜನ ಸೇರ್ಕೊಂಡು ಒಂದು ಸಿನಿಮಾ ಮಾಡಬಾರ್ದು? ಅದಕ್ಕೆ ಒಂದು ಪ್ರಾಪರ್ ಸಬ್ಜೆಕ್ಟ್ ಸಿಗುತ್ತೆ. ನಾವು ಮಾಡ್ಬೇಕು ಅಂತ ಹೋದ್ರೆ ಮಾಡೋಕ್ಕಾಗಲ್ಲ. ಅದಕ್ಕೆ ಫುಲ್ ಬರಬೇಕು. ಅಪ್ಪಾಜಿ ಯಾವಾಗ ಹೇಳೋದು ಏನೇ ಮಾಡ್ಬೇಕಂದ್ರೆ ಜೊತೆಲಿ ಮಾಡ್ಬೇಕಂದ್ರೆ ಅದು ಬಂದ್ಬಿಟ್ಟು ನಾವು ಮಾಡ್ತೀವಿ ಅಂತ ಹೋದ್ರೆ ತುಂಬಾ ಕಷ್ಟ. ನಾವು ಯಾರೋ ಬಂದು ಅಪ್ರೂವ್ ಬಂದು ಅಣ್ಣ ನಿಜ ಸಬ್ಜೆಕ್ಟ್ ಮಾಡ್ಬೋದು ಅಂತ ಅದು ಒಂದು ಆಗುತ್ತೆ. ಸೊ ಈಗ ದಕ್ಷಿಣ ಹಾಕ್ತೀನಿ ಖಂಡಿತ ಮಾಡ್ತೀವಿ. ಓಕೆ, ಮಾಡೋ ಚಾನ್ಸಸ್ ಸಿಕ್ಕರೆ ಖಂಡಿತ ಮಾಡ್ತೀರಾ. ಓಕೆ, ನಾವು ಈ ಕನ್ನಡ ಚಿತ್ರರಂಗದಲ್ಲಿ ನೋಡ್ತಾ ಹೋದ್ರೆ ಅಪ್ಪಾಜಿ ಅಂದ್ರೆ ಮೇರು ನಟ, ಅಪ್ಪಾಜಿ ಸ್ಥಾನ ಯಾರು ತುಂಬೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಅದ್ರಲ್ಲಿ ನೋಡ್ತಾ ಹೋದ್ರೆ ಅಪ್ಪಾಜಿ ನಂತರದ ಸ್ಥಾನವನ್ನ ಯಾರಿಗೆ ಕೊಡೋಕೆ ಇಷ್ಟಪಡ್ತೀರಾ? ಅದು ಬಹಳ ಕಷ್ಟ ಇದೆ, ನಮಗೆ ಸಾಧ್ಯ ಅಲ್ಲ. ಯಾಕಂದ್ರೆ ನಾವು ಅಪ್ಪಾಜಿ ಅಂತ ಅನ್ಕೊಂಡ್ರೆ ನೆಕ್ಸ್ಟ್ ನಾವು ನೆನಪಾಗೋದು ಲಕ್ಷ್ಮೀ ಸರ್, ಅದಾದ್ಮೇಲೆ ಅಂಬರೀಷ್. ನಮಗೆ ಅವೆಲ್ಲ ಐ ಥಿಂಕ್ ಯಾವ್ದು ಬೀನ್ ನಾವು ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ವಿ ಅಂತ ಪಾಲ್ಗೊಳ್ಳಿ. ಇವಾಗ ಈಗಿನ ಜನರೇಷನ್ ತಗೊಂಡಾಗ ನಾವಿದ್ದೀವಿ, ರವಿಚಂದ್ರನ್ ಸರ್ ಇದೆ. ನೆಕ್ಸ್ಟ್ ಇದು ಬಂದಾಗ ಉಪೇಂದ್ರ, ದರ್ಶನ್, ಅಪ್ಪು, ಸುದೀಪ್, ದೆನ್ ಗಣೇಶ್, ಎಲ್ಲರೂ ಅದಕ್ಕೆ ಎವ್ರಿಬಡಿ ಇದೆ. ಸೊ ನಾವೆಲ್ಲ ಅಪ್ಪಾಜಿ ಅಂದ್ರೆ ಕಷ್ಟ ಹೇಳ್ತಾರೆ. ಇವೆಲ್ಲ 3 ದಿಗ್ಗಜರು, ಅಪ್ಪಾಜಿ ಇರ್ಬೋದು, ವಿಷ್ಣು ಸರ್ ಇರ್ಬೋದು, ಅಂಬರೀಷ್ ಇರ್ಬೋದು, ಇವೆಲ್ಲ 3 people, 3 big people. ನಮಗೆ ಎಲ್ಲೋ ಒಂದು ಕಡೆ ಅಂಬರೀಷ್ ಅವ್ರ ಮೇಲೆ ಒಂದು ಅಭಿಮಾನ ಜಾಸ್ತಿ. ಈಗ ನೆಕ್ಸ್ಟ್ ಇರುತ್ತೆ ಅಪ್ಪಾಜಿ ಅಂತಂದ್ರೆ ನೆಕ್ಸ್ಟ್ ಅಂಬರೀಷ್, ವಿಷ್ಣು ಅವ್ರ ನೆಕ್ಸ್ಟ್ ಇರುತ್ತೆ ಅಂಬರೀಷ್. ಓಕೆ, ಈಗ ನಿಮ್ಮ ಪುಟ್ಟಸ್ವಾಮಿಯಿಂದ ಶಿವರಾಜ್ ಕುಮಾರ್ ಅವರಿಗೆ ಸಾಗಿ ಬಂದಂತಹ ದಾರಿಯಲ್ಲಿ ನಾವು ನಿಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕ್ತಾ ಹೋದ್ರೆ ನಿಮ್ಮ ಕಾಲೇಜ್ ಡೇಸ್ ಇರ್ಬೋದು ಅಥವಾ ನಿಮ್ಮ ಸ್ಕೂಲ್ ಡೇಸ್ ಇರ್ಬೋದು, ಯಾವ ರೀತಿಯಾಗಿತ್ತು? ನಮ್ಗೆ ಏನೇನು ವೆರಿ ಬ್ಯೂಟಿಫುಲ್ ಅಂಡ್ ಐ ಕಾಂಟ್ ಫರ್ಗೆಟ್ ಅಷ್ಟೇ. ನನಗೆ ಫ್ರೆಂಡ್ಸ್ ನೈಟ್ ಅಂದ್ರೆ ಬಹಳ ಇಷ್ಟ. ಅದು ನಾನು ಮರೆಯೋಕೆ ನೈಟ್ ನನ್ನ ಏನಂತದ್ದು ಲಾಟ್ ಆಫ್ ಥಿಂಗ್ಸ್ ಅದೇ ತುಂಬಾ ಮರೆಯೋಕ್ಕಾಗದೆ ಥಿಂಗ್ಸ್. ಅದೆಲ್ಲ ನಾನು ಹೇಳ್ತಾ ಹೋದ್ರೆ ಟೈಮ್ ಸಾಕಾಗುತ್ತೆ. ಬಟ್ ಒನ್ ಥಿಂಗ್ ಇಸ್ ಐ ನೆವರ್ ರಿಪೆಂಟ್ ಫಾರ್ ಎನಿಥಿಂಗ್. ಎಲ್ಲ ಸ್ವೀಟ್ ಮೆಮೊರೀಸ್ ಇದೆ, ಸ್ಕೂಲು ಸ್ವೀಟ್ ಮೆಮೊರೀಸ್ ಇದೆ, ಕಾಲೇಜು ಸ್ವೀಟ್ ಮೆಮೊರೀಸ್ ಇದೆ, ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಸ್ವೀಟ್ ಮೆಮೊರೀಸ್ ಇದೆ. ಆ್ಯಂಡ್ ಆಫ್ಟರ್ ಕೆಲವು ಏನಂತೆ ನಾವು ಹಳೆ ಇದಕ್ಕೆ ಹೋಗ್ಬೇಕಾಯ್ತು, ಮದುವೆ ಆಗಕ್ಕೆ ಫೀಲ್ ಆಗುತ್ತೆ. ಈ ಮದುವೆ ಆಗಬೇಕು ನಮಗೆ ಅದು ಆಗಿ ನನಗೆ ನೆವರ್ ಫೆಲ್ಟ್. ಐ ಎಂಜಾಯ್ಡ್ ಮೈ ಕಾಲೇಜ್ ಲೈಫ್, ಐ ಎಂಜಾಯ್ಡ್ ಮೈ ಮ್ಯಾರಿಡ್ ಲೈಫ್, ಐ ಎಂಜಾಯ್ಡ್ ವಿತ್ ಮೈ ಚಿಲ್ಡ್ರನ್, ಐ ಎಂಜಾಯ್ಡ್ ವಿತ್ ಮೈ ಕರಿಯರ್, ಐ ಎಂಜಾಯ್ಡ್ ವಿತ್ ಮೈ ಫ್ರೆಂಡ್ಸ್, ಎವ್ರಿಥಿಂಗ್ ನನ್ನ ಲೈಫ್ ದಟ್ಸ್ ಎವ್ರಿಥಿಂಗ್ ವೆರಿ ಗುಡ್. ಓಕೆ, ಇದುವರೆಗೂ ನೀವು ಸಹಿ ಮಾಡಿ ಅದನ್ನೆಲ್ಲ ಮಾಡೋಕ್ಕೆ ಆಗದೇ ಇರುವಂತಹ ಸಿನಿಮಾಗಳು ಇದೆಯಾ? ಹೀಗೆ ಒಂದಿದೆ, ಗೆಳೆಯ ಅಂತ ಅದು ಆಯ್ಕೆ ಅದೊಂದು 40-50 ಮಿನಿಟ್ ಆಮೇಲೆ ಅದು ಇದಲ್ಲ ಜಿಲ್ಲಾಧಿಕಾರಿ ಅದು ಐ ಥಿಂಕ್ ಎವ್ರಿಥಿಂಗ್ ಇಸ್ ರೆಡಿ. ಜಿಲ್ಲಾಧಿಕಾರಿ ಇನ್ನೊಂದು ಕ್ಲೈಮ್ಯಾಕ್ಸ್ ಅಂತ